ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಮರೆಯದೇ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಬದನೆಕಾಯಿ ಎಣ್ಗಾಯಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೇನು ಹೆಚ್ಚಿಗೆ ಎಲ್ಲ ಖಾರ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಬದನೆಕಾಯಿ ಒಳಗಡೆ ಎಲ್ಲ ತುಂಬಿ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ರುಚಿಯಾಗಿರುವಂಥ ಬದನೆಕಾಯಿ ಎಣ್ಗಾಯಿ ಮಾಡೋದನ್ನು ನೋಡ್ಕೊಂಬನ್ನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ಬಂದುಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದು ಬಿಸಿಯಾಗಿದ್ದ ನಂತರದಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹೆಚ್ಚಿಗೆನೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ನನಗೆ ಸ್ವಲ್ಪ ಅಷ್ಟು ಸಾಕಾಗುತ್ತೆ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ನಂತರದಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಪಲಾವ್ ಎಲೆ, ಹಾಗೆಯೇ ಚಕ್ಕೆ, ಲವಂಗ, ಈ ರೀತಿಯಾಗಿ ಎಲ್ಲ ಏಲಕ್ಕಿ ಎಲ್ಲದನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ 1-2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 1-2 ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಸ್ನೇಹಿತರೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಬದನೆಕಾಯನ್ನು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ ಸ್ನೇಹಿತರೆ. ಕಟ್ ಮಾಡಿಬಿಟ್ಟು ಬದನೆಕಾಯನ್ನು ಸೇರಿಸ್ಕೊಳ್ಬೇಕು. ಈಗ ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಆ ಎಣ್ಣೆ ಏನು ಒಗ್ಗರಣೆ ಇರುತ್ತಲ್ಲ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಪಲ್ಯ ಬಂದುಬಿಟ್ಟು ಬದನೆಕಾಯಿ ಎಣ್ಗಾಯಿ. ಹಾಗೆಯೇ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಸ್ನೇಹಿತರೆ. ನೋಡಿ, ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ, 1 ಟೊಮೊಟೊ, 1 ಇಂಚಷ್ಟು ಶುಂಠಿ, ಹಾಗೆಯೇ 1 ಬೆಳ್ಳುಳ್ಳಿ ಸ್ನೇಹಿತರೆ. ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಬೇಕು ಸ್ನೇಹಿತರೆ. ಗಟ್ಟಿಯಾಗಿಯೇ ಇರಬೇಕು, ಪೇಸ್ಟ್ ಥರ. ನೀರು ಹಾಕ್ಬಿಟ್ಟು ನೀರು ಮಾಡ್ಕೊಳ್ಬೇಡಿ. ಈ ರೀತಿಯಾಗಿ ರುಬ್ಕೊಂಡಿರೋದನ್ನು ನಾವು ಏನು ಬೇಯಿಸ್ಕೊಳ್ತಾ ಇರ್ತೀವಲ್ಲ ಬದನೆಕಾಯಿ, ಅದಕ್ಕೆ ನಾವು ಸೇರಿಸ್ಬೇಕು. ನೋಡಿ, ಈ ರೀತಿಯಾಗಿ ಚಟ್ನಿ ಥರ ಇದೆ, ಪೇಸ್ಟ್ ಥರ. ಇದನ್ನು ಹಾಕ್ಬಿಟ್ಟು ನೀವು ಬೇಕಂದರೆ ಇಲ್ಲಿ ಬೆಳ್ಳುಳ್ಳಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಅದನ್ನು ಹಾಕ್ಕೊಂಡ್ಬಿಟ್ಟು ಇದು ಟೊಮೊಟೊ ಏನಿರುತ್ತಲ್ವ ಅದನ್ನು ಬೇಕಂದ್ರೆ ನೀವು ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರ ನಾನು ಇದನ್ನು ಮಾಡೋದ್ರಿಂದ ಈಗೇನೆ ಇದನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ. ಈಗ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಪೇಸ್ಟ್ ಇದು ರುಬ್ಕೊಂಡು ಇದನ್ನು ಸೇರಿಸ್ಕೊಂಡು ಅಲ್ವಾ, ಈಗೇನು ಮಾಡಬೇಕು, ಚೆನ್ನಾಗಿ ಎಲ್ಲ ಬದನೆಕಾಯಿಗಳಿಗೆಲ್ಲ ಹತ್ಕೊಳ್ಳೋ ಥರ ನಾವೇನು ಮಾಡಬೇಕು, ಹೊಂದಿಸ್ಕೊಳ್ಬೇಕು, ತಿರುಗಿಸ್ತಾ ಇರಬೇಕು ಸ್ನೇಹಿತರೆ. ಕಡಿಮೆ ಉರಿಯಲ್ಲೇ ಇಟ್ಕೊಳ್ಳಿ. ಹೆಚ್ಚಿಗೆ ಉರಿ ಇಟ್ವಿ ಅಂತಂದರೆ ಸ್ವಲ್ಪ ತಳ ಹತ್ತುತ್ತಾ ಇರುತ್ತೆ. ಹಾಗಾಗಿ ನಂತರ ನೋಡಿ, ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ಒಂದು 5 ನಿಮಿಷ. ಒಂದು 5 ನಿಮಿಷ ಅನ್ನೋದಕ್ಕಿಂತ ಒಂದೆರಡು ನಿಮಿಷ ಸ್ನೇಹಿತರೆ ಅಷ್ಟೇ. ಅದು ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಅದ್ರ ಏನು ಇದು ನಾವು ಪೇಸ್ಟ್ ಹಾಕ್ತೀವಲ್ವ, ಹಾಕಿದ ನಂತರದಲ್ಲಿ ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ನಾನು ಮುಟ್ಟಿಬಿಟ್ಟು ನೋಡ್ತಾ ಇದ್ದೀನಿ ಅದು ಬೆಂದಿದೆಯಾ ಹೇಗೆ ಅಂತೇಳಿ. ನಂತರದಲ್ಲಿ ಅದು ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ನೀರೇನು ಸೇರಿಸಿಲ್ಲ, ಇಲ್ಲಿ ಪೇಸ್ಟ್ ಅಷ್ಟೇ. ನಂತರದಲ್ಲಿ 1-2 ಸ್ಪೂನು ಇದು ಶೇಂಗಾ ಪುಡಿ ಸ್ನೇಹಿತರೆ, ಶೇಂಗಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1-2 ಸ್ಪೂನಷ್ಟು ಸಾಂಬಾರು ಪುಡಿ ಸ್ನೇಹಿತರೆ, ಧನಿಯಾ ಪುಡಿ. ನಂತರದಲ್ಲಿ ಬಂದುಬಿಟ್ಟು 1 ಸ್ಪೂನಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸೇರಿಸ್ಕೊಳ್ಳಿ. ನಮಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ಬಿಟ್ರೆ ಅದೇ ಹೆಚ್ಚಿಗೆ ಖಾರ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಉಪ್ಪು ಸ್ನೇಹಿತರೆ, ನಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವೇನು ಒಣ ಆಯಿತು ಅಂತ ಏನು ಅಂದ್ಕೊಳ್ಬೇಡಿ. ಇದಕ್ಕೀಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಈಗ ಸೇರಿಸ್ಕೊಳ್ಬೇಕು. ಹಾಗಾಗಿ ಇದೆಲ್ಲದನ್ನು ಅದು ಬದನೆಕಾಯಿ ಹೋಳುಗಳಿಗೆಲ್ಲ ಹತ್ಕೊಳ್ತಾ ಇರುತ್ತೆ, ಹೊಂದಾಣಿಕೆ ಆಗುತ್ತೆ. ನಂತರದಲ್ಲಿ ಮಿಕ್ಸಿ ತೊಳೆದ್ಬಿಟ್ಟು ಅದರ ನೀರಿರುತ್ತಲ್ವ, ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಅದನ್ನು ಸೇರಿಸ್ಬಿಟ್ಟು ನಾವು ಇನ್ನೊಂದು ಸಲ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ. ಇನ್ನೊಂದು ನೀರು ಸ್ವಲ್ಪ ಹಾಕ್ಕೊಳ್ಬೋದು. ಇದೆಲ್ಲದನ್ನು ಸೇರಿಸ್ಕೊಂಡು ನೋಡಿ, ನಮಗೆ ಎಷ್ಟು ಬೇಕಷ್ಟು. ನಿಮಗೇನಾದರೂ ತುಂಬಾ ಗ್ರೇವಿ ಹೆಚ್ಚಿಗೆ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ. ಇಲ್ಲ ನಮಗೆ ಗಟ್ಟಿಯಾಗೇ ಇರಲಿ ಪರವಾಗಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಂಡೆ, ಮತ್ತು ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು. ಹಾಗಾಗಿ ಗ್ರೇವಿ ಥರ ಇನ್ನೊಂದು ಸ್ವಲ್ಪ ಇರಲಿ ಅನ್ನೋದಕ್ಕೆ ಸ್ವಲ್ಪ ನೀರನ್ನು ಮತ್ತೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟನ್ನು ಸೇರಿಸ್ಕೊಂಡು ಈ ಹಂತದಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ, ನಿಮಗೆ ಬೇಕಂದರೆ ಉಪ್ಪು ಖಾರ ಎಲ್ಲದೂ ಕರೆಕ್ಟ್ ಇದೆಯಾ ಹೇಗೆ ಅಂತೇಳಿ. ತುಂಬಾ ಚೆನ್ನಾಗಿ ನೋಡಿ, ಎಲ್ಲ ನಾವು ತಿರುಗಿಸ್ತಾ ಇದ್ದರೆ ಅದು ಬೆಂದಂಗೆಲ್ಲ ಆಲ್ರೆಡಿ ಹೋಳುಗಳೆಲ್ಲ ಬೆಂದು ಹೋಗ್ಬಿಟ್ಟಿದ್ದು, ಬಿಟ್ಕೊಂಡು ಬರ್ತಾಯಿತ್ತು, ಆ ರೀತಿ ಇತ್ತು. ಹಾಗೆಯೇ ನೋಡಿ, ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಉಪ್ಪು ಖಾರ ಎಲ್ಲ ಹತ್ತಿದೆಯಾ ಅಂತೇಳಿ ಸ್ವಲ್ಪ ರುಚಿ ನೋಡಿಕೊಂಡು ನಾನು ಅದೇ ಕೈಯಲ್ಲಿ ಮುಟ್ಟಿಲ್ಲ, ಕೈ ತೊಳ್ಕೊಂಡಿದ್ದೀನಿ. ಹಾಗೆಯೇ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಫ್ರೆಶ್ ಆಗಿರುವಂಥದ್ದು ಅದಕ್ಕೆ ಹಾಕಬೇಕು. ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಒಂದು ಸ್ಕಿಪ್ ಆಗಿದೆ, ಏನಪ್ಪ ಅಂದರೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಸ್ನೇಹಿತರೆ. ಅದು ಸ್ವಲ್ಪ ಹುಳಿ ಸೇರಿಸೋದ್ರಿಂದ ಇನ್ನೂ ಅದ್ಭುತವಾದ ರುಚಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ನೀರೆಲ್ಲ ಸೇರಿಸ್ಕೊಳ್ತೀವಲ್ವ, ಆ ಟೈಮಲ್ಲೇ ನೀವು ಸೇರಿಸ್ಕೊಳ್ಳಿ. ಕೊತ್ತಂಬರಿ ಎಲ್ಲ ಹಾಕೋದಕ್ಕಿಂತ ಮುಂಚೆ ಅದು ಸ್ಕಿಪ್ ಆಗಿದೆ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನು ಹುಳಿ ಸೇರಿಸ್ಕೊಳ್ಳೋದ್ರಿಂದ ರುಚಿ ಅಂತೂ ತುಂಬಾ ಅದ್ಭುತವಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ರೊಟ್ಟಿ ಚಪಾತಿ ಜೊತೆಗೆ ಹಾಗೆಯೇ ದೋಸೆ ಜೊತೆಗೂ ತಿನ್ಬೋದು. ನಾನಿಲ್ಲಿ ಏನು ಪ್ಲಾನ್ ಮಾಡಿದ್ದೆ ಅಂದರೆ ಎಣ್ಗಾಯಿ ಮಾಡಿಬಿಟ್ಟು ರಾಗಿ ದೋಸೆ ಮಾಡೋಣ. ಮಳೆ ಬೇರೆ, ಇದನ್ನು ರೆಸಿಪಿ ಮಾಡೋ ಟೈಮಿಗೆ ಇವಾಗೆಲ್ಲ ಒಂದು 2-3 ದಿನ ಸಂಜೆ ಸಮಯದಲ್ಲಿ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಬಿಸಿ ಬಿಸಿ ರಾಗಿ ದೋಸೆ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಸ್ನೇಹಿತರೆ. ತುಂಬಾ ಅದ್ಭುತವಾಗಿ ಬಂದಿತ್ತು. ಅದಕ್ಕಿಂತ ಮುಂಚೆಯಲ್ಲಿ ನೋಡಿ ಸರ್ವ್ ಮಾಡ್ತಾಯಿದ್ದೀನ, ಅಷ್ಟರಲ್ಲಿ ನನ್ನ ಮಗ ಬಂದುಬಿಟ್ಟು ಕೇಳ್ತಾಯಿದ್ದೀನಿ ಆಯ್ತೇನಮ್ಮ ಅಂತೇಳಿ. ಈ ರೀತಿಯಾಗಿತ್ತು, ಕೈಲೇ ಹಿಡ್ಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ಅದಕ್ಕೆ ನನ್ನ ಮಗ ಹೇಳ್ತಾಯಿದ್ದೆ, ಏನಮ್ಮ ಹಿಂಗೆಲ್ಲ ಹಿಡ್ಕೊಂಡು ತಿಂತಿದ್ಯಾ ನೀನು ಅಂತೇಳಿ. ಅಷ್ಟು ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಏನು ಹಿಂಗೆ ಘಮ ಘಮ ಅಂತ ಐತೆ ಅಂತೇಳಿ ಕೇಳ್ತಾಯಿದ್ರು. ತುಂಬಾ ಅದ್ಭುತವಾಗಿರುವಂಥ ಬದನೆಕಾಯಿ ಎಣ್ಗಾಯಿ ರೆಸಿಪಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ. ಏನು ಅದಕ್ಕೇನು ಹೆಚ್ಚಿಗೆ ಮಸಾಲೆ ಎಲ್ಲ ರುಬ್ಕೊಂಡು ಇದನ್ನು ಮಾಡ್ಕೊಂಡು ಮಾಡೋ ಅಂಥದ್ದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಮಳೆ ಬರ್ತಾ ಇತ್ತಲ್ವ, ಅದಕ್ಕೇನು ಮಾಡಿದೆ, ಸ್ವಲ್ಪ ಇದು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಇತ್ತಲ್ವ, ಸ್ವಲ್ಪ ಹಂಗೆ ಬಜ್ಜಿ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬದನೆಕಾಯ್ದು ಮಾಡಿದ್ದೆ ಫಸ್ಟ್, 2-3 ಸಲ ಮಾಡಿದ್ದೀನಿ ಸ್ನೇಹಿತರೆ. ಹೋಳು ಚಿಕ್ಕದಾಗಿ ಹಿಂಗೆ ಉದ್ದಕ್ಕೆ ಹೋಳು ಮಾಡಿಬಿಟ್ಟು ಆ ರೀತಿಯಾಗಿ ಮಾಡಿದ್ದೆ. ಈ ಸಲ ರೌಂಡಕ್ಕೆ ಏನು ಆಲೂಗಡ್ಡೆ ಕಟ್ ಮಾಡ್ಕೊಳ್ತೀವಲ್ವ, ಆ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿ ಮಾಡಿದ್ದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಏನಂದರೆ ಹಿಟ್ಟಿಗೆ ನಾವು ಸ್ವಲ್ಪ ಇದು ಬದನೆಕಾಯಿ ಹೋಳುಗಳಿಗೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸವರ್ಬಿಟ್ಟು ಹಿಟ್ಟೊಳಗೆ ಅದ್ಬಿಟ್ಟು ಹಾಕ್ಬಿಟ್ವಿ ಅಂತಂದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಆಲೂಗೆಡ್ಡೆದು ಅದನ್ನು ಇಷ್ಟ ಅಲ್ವ ನನ್ನ ಮಗನಿಗೆ, ಹಾಗಾಗಿ ಅದನ್ನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿದು ಸ್ನೇಹಿತರೆ. ನಮಗೆ ಯಾವುದೇ ಎಷ್ಟು ತಿಂದ್ವಿ ಅಂತಂದ್ರೂ ಏನಂದರೆ ಈರುಳ್ಳಿ ತಿಂದ್ರೇ ಸಮಾಧಾನ ಆಗೋದು. ಹಾಗಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲ ಸೇರಿಸಿ ಅದನ್ನು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಈ ರೀತಿಯಾಗಿ ಮಕ್ಳುಗಳ್ಗೂ ಸ್ವಲ್ಪ ಈ ಮಳೆ ಇರೋದ್ರಿಂದ ಸ್ವಲ್ಪ ಮಾಡಿಕೊಡ್ತಾ ಇದ್ವಿ ಅಂದರೆ ಅವ್ರಿಗೂ ತಿಂತಾರೆ. ಮಕ್ಕಳು ಅಷ್ಟೇ ತಿನ್ನಲ್ಲ, ಅವ್ರ ಜೊತೆ ನಾವು ತಿಂತೀವಿ. ಅದರಲ್ಲೂ ಎಣ್ಣೆದು ಸ್ವಲ್ಪ ಇದನ್ನು ಮಾಡಬೇಕು. ಆದರೆ ನಾವೇನು ಅತಿಯಾಗಿ ಎಣ್ಣೆ ಅಂತೇಳ್ಬಿಟ್ಟು ಏನು ಉಪಯೋಗಿಸೋದಿಲ್ಲ. ಇದರಲ್ಲೂ ನಾವು ಎಷ್ಟು ಇದನ್ನು ಮಾಡೋಕ್ಕಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿಕೊಂಡೇ ಮಾಡುವಂಥದ್ದು ಸ್ನೇಹಿತರೆ. ಅತಿಯಾಗೇನು ನಾನಂತೂ ಅಡುಗೆಗಳಿಗೆಲ್ಲ ಹೆಚ್ಚಿಗೆ ಎಣ್ಣೆ ಯೂಸ್ ಮಾಡೋದಿಲ್ಲ. ಹಾಗಾಗಿ ನೀವು ಅಂದ್ಕೊಳ್ಬೋದು ಏನು ಬರೀ ಎಣ್ಣೆದೇ ಯಾವಾಗಲೂ ಪಕೋಡ, ಬೋಂಡ, ಬಜ್ಜಿ ಅಂತ ಇದೆ ಅಂತೇಳಿ ಅಂದ್ಕೊಳ್ಬೇಡಿ ಸ್ನೇಹಿತರೆ. ಮಳೆ ಬರ್ತಾ ಇದೆಯಲ್ವ, ಹಾಗಾಗಿ ಸ್ವಲ್ಪ ತಿನ್ನಬೇಕು ಅಂತೇಳಿ ನಮಗೂ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮಾಡಿದ್ದೆ ಸ್ನೇಹಿತರೆ. ಅಷ್ಟೇ ನಿಮ್ಮ ಜೊತೆ ಇದೇನು ಡೀಟೇಲಾಗಿ ನಾನೇನು ಇದು ಶೇರ್ ಮಾಡ್ಕೊಂಡಿಲ್ಲ, ಈ ರೀತಿಯಾಗಿ ಮಾಡಿದ್ದೆ ಅಂಥೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಮರಿದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇತ್ತೀಚೆಗೆ ಸ್ವಲ್ಪ ವಿಡಿಯೋ ನೋಡೋದು ಸಂಖ್ಯೆನೂ ಕಡಿಮೆ ಅಂದರೆ ತುಂಬಾ ಕಡಿಮೆ ಆಗಿದೆ ಸ್ನೇಹಿತರೆ. ಅದು ಏನು ಕಾರಣ ಅಂತೇಳಿ ಗೊತ್ತಿಲ್ಲ. ಪರವಾಗಿಲ್ಲ ಸ್ನೇಹಿತರೆ, ಎಷ್ಟು ಜನ ನೋಡ್ತೀರಾ ಅಷ್ಟು ಜನ ನೋಡಿ. ಒಂದಿನ ನನ್ನ ವೀಡಿಯೋನು ತುಂಬ ಜನ ಒಪ್ಕೊಳ್ಬೋದು, ಇಷ್ಟ ಆಗ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದು ಅಂತೂ ನನಗಿದು ಇದೆ ಸ್ನೇಹಿತರೆ. ನಾವೇನಾದರೂ ಚೇಂಜಸ್ಗಳು ನಿಮಗೂ ಅನ್ನಿಸ್ತಾ ಇರ್ಬೋದು. ಹಾಗಾಗಿ ಬೇರೆ ಥರದ ವೀಡಿಯೋ ನಿಮಗೂ ಬೇಕಂತೇಳಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನದಲ್ಲಿ ಇರ್ತೀನಿ ಸ್ನೇಹಿತರೆ. ಅಷ್ಟರಲ್ಲಿ ಬಜ್ಜಿ ಎಲ್ಲ ರೆಡಿಯಾಗಿತ್ತು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈ ರೀತಿಯಾಗಿದ್ದಾಗ, ಮಳೆ ಬರ್ತಾ ಇದ್ದಾಗ ಈ ರೀತಿ ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಲ ಮರಿದೇ ಟ್ರೈ ಮಾಡಿ ಸ್ನೇಹಿತರೆ. ಒಟ್ಟಿನಲ್ಲಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಸ್ನೇಹಿತರೆ. ನಮಸ್ಕಾರ.